ನಮಸ್ಕಾರ ಸ್ನೇಹಿತರೆ. ಪ್ರಜ್ವಲ್ ರೇವಣ್ಣರ ಕಾಮಕಾಂಡದ ಸ್ಟೋರಿ ಭಯಂಕರವಾದ ತಿರುವುಗಳನ್ನು ಪಡಿತಾ ಇದೆ. ಗಂಟೆಗೊಂದು ಸೈಕೋ ಥ್ರಿಲ್ಲರ್ ಮೂವಿ ತರ ಗಂಟೆಗೊಂದು ತಿರುವುಗಳನ್ನು ಪಡಿತಾ ಇದೆ. ಈಗ ಕುಮಾರಸ್ವಾಮಿ ಅವರ ಸರದಿ ಇದು ಹೆಚ್ಚು ಕಡಿಮೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ್ರು ಯಾವುದೇ ಅನುಮಾನ ಪಡಬೇಕಾಗಿಲ್ಲ. ಈಗ HD ಕುಮಾರಸ್ವಾಮಿ ಹೆಚ್ಚು ಕಡಿಮೆ ಸ್ಫೋಟಗೊಂಡಿದ್ದಾರೆ. ಈ ಪ್ರಕರಣಕ್ಕೆ ಮತ್ತೊಂದು ತಿರುವು ಕೊಡೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಈಗ HD ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ತಪ್ಪು ಮಾಡಿದ್ದೇ ಆದ್ರೆ ಉಪ್ಪು ತಿಂದವರು ನೀರ್ ಕುಡಿತಾರೆ, ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಇಂಥ ಟೈಮ್ ಅಲ್ಲಿ ಈಗ HD ಕುಮಾರಸ್ವಾಮಿ ಅವರು ಆರೋಪವೊಂದನ್ನು ಮಾಡ್ತಾ ಇದ್ದಾರೆ. ಅದೇನ್ ಆರೋಪ ಎಲ್ಲವನ್ನು ವಿವರವಾಗಿ ತಿಳಿಸ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಕುಮಾರಸ್ವಾಮಿ ಅವರಿಗೆ ಈ ಪ್ರಕರಣ ಬಹುದೊಡ್ಡ ತಲೆನೋವಂತೂ ತಂದಿದೆ. ಬಿಜೆಪಿ ಜೊತೆಗೆ ಲೋಕಸಭೆಗಷ್ಟೇ ಕುಮಾರಸ್ವಾಮಿ ಅವರು ಮೈತ್ರಿ ಮಾಡ್ಕೊಂಡಿಲ್ಲ, ಮುಂಬರುವ ವಿಧಾನಸಭಾ ಚುನಾವಣೆಗೂ ಇದನ್ನು ವಿಸ್ತಾರ ಮಾಡತಕ್ಕಂತ ಎಲ್ಲ ಆಲೋಚನೆಗಳಲ್ಲಿ ಕುಮಾರಸ್ವಾಮಿ ಅವರು ಇದ್ರು. ಆದ್ರೆ ಈ ನಡುವೆ ಪ್ರಜ್ವಲ್ ರೇವಣ್ಣರ ಪ್ರಕರಣ ಸ್ಫೋಟಗೊಂಡಾಗಿನಿಂದ ಎಲ್ಲಿ ಮೈತ್ರಿ ಮುರಿದು ಬೀಳುತ್ತೋ ಅನ್ನೋ ಆತಂಕ ಈಗ ಕುಮಾರಸ್ವಾಮಿ ಅವರಿಗೆ ಕಾಡ್ತಾ ಇದೆ. ಮೊದಲ ಹಂತದ ಚುನಾವಣೆ ಈಗ ಆಲ್ರೆಡಿ ನಡೆದಿದೆ. ಹಾಸನ ಮತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳಲ್ಲಿ ಕುಮಾರಸ್ವಾಮಿ ಅವರಿಗೆ ಆತಂಕ ಇದ್ದೇ ಇದೆ. ಈಗ ಅವರದ್ದೇ ಕುಟುಂಬದ ಕೂಡಿ ಪ್ರಜ್ವಲ್ ರೇವಣ್ಣ ಮಾಡಿರ್ತಕ್ಕಂತ ಈ ಕರ್ಮಕಾಂಡ ಪಕ್ಷಕ್ಕಷ್ಟೇ ಅಲ್ಲದೆ ಬಿಜೆಪಿಗೂ ಸಹ ಡ್ಯಾಮೇಜ್ ಮಾಡೋ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಮುಲಾಜಿಲ್ದೆ ಅಮಿತ್ ಶಾ ಅವರು ಇಂಥ ಪ್ರಕರಣನ ಬಿಜೆಪಿ ಸಹಿಸೋದಿಲ್ಲ, ಪ್ರಜ್ವಲ್ ರೇವಣ್ಣ ಮಾಡಿರೋ ತಪ್ಪು ಅದಕ್ಕೆ ಶಿಕ್ಷೆ ಆಗಲೇಬೇಕು ಅಂತ ಕಡ್ಡಿ ಮುರಿದಂತೆ ಹೇಳ್ಬಿಟ್ಟಿದ್ದಾರೆ ಅಮಿತ್ ಶಾ. ಕುಮಾರಸ್ವಾಮಿ ಅವರೇನೋ ಈಗ ಪ್ರಜ್ವಲ್ ರೇವಣ್ಣ ಪರವಾಗಿ ಮಾತಾಡ್ತಾ ಇಲ್ಲ, ಆಲ್ರೆಡಿ ಅವರೇ ಹೇಳ್ಬಿಟ್ಟಿದ್ದಾರೆ ಮಾಡಿರೋರು ಅನುಭವಿಸ್ತಾರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಅವರದ್ದೇ ಬೇರೆ ಕುಟುಂಬ ನಮ್ಮದೇ ಬೇರೆ ಕುಟುಂಬ ಅಂತ. ಅಷ್ಟೇ ಅಲ್ಲದೆ ಅವರನ್ನು ಪಕ್ಷದಿಂದ ಈಗ ಅಮಾನತ್ತು ಸಹ ಮಾಡಲಾಗಿದೆ. ತಪ್ಪಿತಸ್ಥರು ಅಂತ ಸಾಬೀತಾದ್ರೆ ಪರ್ಮನೆಂಟ್ ಆಗಿ ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಲಾಗುತ್ತೆ ಅಂತ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರಪ್ಪ ಅಂದ್ರೆ, ಈ ಕೇಸ್ ನಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ, ಅವ್ರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಶಿಕ್ಷೆ ಆಗ್ಲಿ ಅದಕ್ಕೆ, ಆದ್ರೆ ಅದಕ್ಕೂ ದೊಡ್ಡದಾದ ತಪ್ಪು ನಡೆದಿದೆ. ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣರು ಇಷ್ಟೊಂದು ಸಾವಿರಾರು ಹೆಣ್ಮಕ್ಳ ಮಾನವನ ಹರಾಜಾಕಿದ್ದಾರೆ ಅಂತ ತೋರಿಸಲಾಗಿದೆ. ಆದ್ರೆ ಅದಕ್ಕೂ ದೊಡ್ಡ ಅಕ್ಷಮ್ಯ ಅಪರಾಧವನ್ನು ಮಹಾನಾಯಕ ಮಾಡಿದ್ದಾನೆ. ಈ ವಿಡಿಯೋ ಹೊರಬರೋದಕ್ಕೆ ಕಾರಣ ಪೆನ್ ಡ್ರೈವ್ ಪ್ರಕರಣ. ಹಾಸನದಾದ್ಯಂತ ಪೆನ್ ಡ್ರೈವ್ಗಳು ಚೆಲ್ಲಾಡ್ತು. ಒಬ್ಬರ ಕೈಯಿಂದ ಒಬ್ಬರಿಗೆ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯ್ತು. ಅಷ್ಟೇ ಯಾಕೆ ಊರು ಹಾಸನದ ಪ್ರತಿಯೊಂದು ಊರಿಗೂ ಹೋಗಿ ಪೆನ್ ಡ್ರೈವ್ ಗಳನ್ನ ಎಸೆದು ಬಂದಿದ್ದಾರೆ. ಈಗ ಕಾಂಗ್ರೆಸ್ನವರು ನಾವು ಹೆಣ್ಣು ಮಕ್ಕಳ ಹಕ್ಕುಗಳನ್ನು ರಕ್ಷಿಸ್ತೇವೆ, ಅವರ ಮಾನ ಮರ್ಯಾದೆ ಬಗ್ಗೆ ನಮ್ಗೆ ಕಾಳಜಿ ಅಂತಾರಲ್ಲ, ಇನ್ನೊಬ್ಬರ ಕುಟುಂಬ ಹಾಳಾಗಬಾರ್ದು ಅನ್ನುವಂತ ದೂರಾಲೋಚನೆ ಇರ್ತಕ್ಕಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತೋ ತಕ್ಷಣ ಆಕ್ಷನ್ ಆಗ್ಬೇಕಾಗಿತ್ತು. ತನಿಖಾ ತಂಡ ರಚನೆ ಮಾಡಿ ತನಿಖೆ ಮಾಡ್ಬೇಕಾಗಿತ್ತು. ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣರನ್ನು ಸುಲಭವಾಗಿ ಜರ್ಮನಿಗೆ ಹಾರಿ ಆರಾಮಾಗಿದ್ದಾರೆ. ಆದ್ರೆ ಈಗ ವಿಡಿಯೋಗಳನ್ನು ಹಂಚಲಾಗ್ತಾ ಇದೆ. ಅದರಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಪಾಡೇನು, ಅವರ ಗೌರವ ಘನತೆ ಮಾನಕ್ಕೆ ಪ್ರಾಣಕ್ಕೆ ಧಕ್ಕೆ ಆಗ್ತಾ ಇಲ್ವಾ? ಇದನ್ನು ಸ್ವತಃ ಸಂತ್ರಸ್ತರೇ ಟಿವಿ ಮುಂದೆ ಬಂದ್ಬಿಟ್ಟು ನಮ್ಮ ಕುಟುಂಬ ಹಾಳಾಗ್ತಾ ಇದೆ, ಈ ವಿಡಿಯೋಗಳಿಂದ ನಮ್ಮ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಅಂತೆಲ್ಲ ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲ ವಿಚಾರಗಳನ್ನೇ ಈಗ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ವಿರುದ್ಧ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಮಹಾನಾಯಕ ಅಂತ ಇಂಡೈರೆಕ್ಟ್ ಆಗಿ DK ಶಿವಕುಮಾರ್ ಅವರ ವಿರುದ್ಧ ಅವರೇ ಈ ಎಲ್ಲ ಪೆನ್ ಡ್ರೈವ್ ಹಂಚಿಕೆ ಹಿಂದೆ ಇದ್ದಾರೆ, ಕಾಣದ ಕೈ DKಶಿ ಇದೆ ಅನ್ನುವಂತ ಆರೋಪನ ಈಗ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಆರೋಪಿ ಪ್ರಜ್ವಲ್ ರೇವಣ್ಣ ಕೆಟ್ಟ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗ್ಲಿ, ಆದ್ರೆ ಆ ಮಾಡಿದಂತ ಕೆಲಸದ ವಿಡಿಯೋಗಳನ್ನ ಹಂಚೋದ್ರ ಮೂಲಕ ಇವ್ರು ಎಂತ ಗನಂದಾರಿ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಡೈರೆಕ್ಟ್ ಆಗಿ ಆಪಾದನೆ ಮಾಡ್ತಾ ಇದ್ದಾರೆ ಈಗ HD ಕುಮಾರಸ್ವಾಮಿ ಅವರು. ಉದ್ದೇಶ ಪೂರ್ವಕವಾಗಿ ಅಲ್ಲಿಂದ ಇಲ್ಲಿವರೆಗೂ ಆ ವಿಡಿಯೋಗಳನ್ನೆಲ್ಲ ಸಂರಕ್ಷಿಸಿ ಇಟ್ಟುಕೊಂಡು ಬಂದು ಚುನಾವಣೆ ಹೊಸ್ತಿಲಿನಲ್ಲೇ ಅವುಗಳನ್ನು ಲೀಕ್ ಮಾಡಿ ಅದಕ್ಕೂ ಹೆಚ್ಚಾಗಿ ಆ ಮಹಿಳೆಯರ ಮಾನ ಮರ್ಯಾದೆಯನ್ನು ಸಂರಕ್ಷಿಸಬೇಕಾದ ರಕ್ಷಣೆ ಕೊಡಬೇಕಾಗಿರತಕ್ಕಂತ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಸರ್ಕಾರ ಮಾಡ್ತಾ ಇರೋದಾದ್ರೂ ಏನು? ಇದಕ್ಕೆ ಅವರಿಗೆ ಏನ್ ಶಿಕ್ಷೆ ಆಗ್ಬೇಕು ಅಂತಾರೆ ಕುಮಾರಸ್ವಾಮಿ. ನಾನು ಹೇಳಿದ್ದೇನೆ, ಉಪ್ಪು ತಿಂದವನು ನೀರು ಕುಡಿಲೇಬೇಕು. ತಪ್ಪು ಮಾಡಿರ್ತಕ್ಕಂಥವನು ಈ ನೆಲದ ಕಾನೂನಿನಲ್ಲಿ ಆ ಒಂದು ಶಿಕ್ಷೆಗೆ ಒಳಗಾಗಲೇಬೇಕಾಗ್ತದೆ. ಅದ್ರ ಬಗ್ಗೆ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ. ಹಲವಾರು ವಿಷಯಗಳಿದ್ದಾವೆ ಇದರಲ್ಲಿ. ಈ ವಿಷಯಗಳನ್ನು ಸುದೀರ್ಘವಾಗಿ ನಿಮ್ಮ ಮುಂದೆ ಇಡ್ತೇನೆ. ಮಹಿಳೆಯರಿಗೆ ರಕ್ಷಣೆ, ಮಹಾನ್ ನಾಯಕರು, ಮಹಾನ್ ನಾಯಕ ಕಾಂಗ್ರೆಸ್ನ ವರ್ಕರ್ಸ್ಗಳನ್ನು ಪ್ರತಿಭಟನೆ ಮಾಡಿಸಿರ್ತಕ್ಕಂಥದ್ದು ಇದೆಯಲ್ಲ, ಮಹಾನ್ ನಾಯಕರು ಕಾಂಗ್ರೆಸ್
ಮಹಿಳೆಯರಿಗೆ ಯಾವ ಮಟ್ಟದ ಗೌರವ ಕೊಟ್ಟಿದ್ದಾರೆ, ಆ ಮಹಿಳೆಯರ ಬದುಕನ್ನ ಯಾವ ರೀತಿ ಇವತ್ತು ಬೀದಿಗೆ ತಂದಿದ್ದಾರೆ, ಅದೆಲ್ಲವನ್ನ ಚರ್ಚೆ ಮಾಡಬೇಕಾಗಿದೆ. ಇಲ್ಲಿ ಇಲ್ಲಿಯ ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಪ್ರಮುಖ ಆರೋಪಿಯ ಸತ್ಯಾಸತ್ಯತೆ ಹೊರಗೆ ಬರತಕ್ಕಂಥದ್ದು ಒಂದು ಭಾಗ. ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು, ಯಾವ ಕಾರಣಕ್ಕೋಸ್ಕರವಾಗಿ ಅದನ್ನು ಸರ್ಕ್ಯುಲೇಟ್ ಮಾಡಿದ್ರು, ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು. ಇದನ್ನ ಇಲ್ಲಿರ್ತಕ್ಕಂಥ ಪ್ರಶ್ನೆ ದೊಡ್ಡ ಅಪರಾಧ. ಇಲ್ಲಿ ಏನು ನೀವು SIT ಕೊಟ್ಟಿದ್ದೀರಿ, ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಟಿ CM. ಇದ್ರ ಬಗ್ಗೆ ಸುದೀರ್ಘವಾಗಿ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡೋಣ, ಸಮಾಧಾನ. ನಾನು ಹೇಳಿದ್ದೇನೆ, ಉಪ್ಪು ತಿಂದವನು ನೀರು ಕುಡಿಲೇಬೇಕು. ತಪ್ಪು ಮಾಡಿರ್ತಕ್ಕಂಥವನು ಈ ನೆಲದ ಕಾನೂನಿನಲ್ಲಿ ಆ ಒಂದು ಶಿಕ್ಷೆಗೆ ಒಳಗಾಗಲೇಬೇಕಾಗ್ತದೆ. ಅದ್ರ ಬಗ್ಗೆ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ. ಹಲವಾರು ವಿಷಯಗಳಿದ್ದಾವೆ ಇದರಲ್ಲಿ. ಈ ವಿಷಯಗಳನ್ನು ಸುದೀರ್ಘವಾಗಿ ನಿಮ್ಮ ಮುಂದೆ ಇಡ್ತೇನೆ. ಮಹಿಳೆಯರಿಗೆ ರಕ್ಷಣೆ, ಮಹಾನ್ ನಾಯಕರು, ಮಹಾನ್ ನಾಯಕ ಕಾಂಗ್ರೆಸ್ನ ವರ್ಕರ್ಸ್ಗಳನ್ನು ಪ್ರತಿಭಟನೆ ಮಾಡಿಸಿರ್ತಕ್ಕಂಥದ್ದು ಇದೆಯಲ್ಲ, ಮಹಾನ್ ನಾಯಕರು ಮಹಿಳೆಯರಿಗೆ ಯಾವ ಮಟ್ಟದ ಗೌರವ ಕೊಟ್ಟಿದ್ದಾರೆ, ಆ ಮಹಿಳೆಯರ ಬದುಕನ್ನ ಯಾವ ರೀತಿ ಇವತ್ತು ಬೀದಿಗೆ ತಂದಿದ್ದಾರೆ, ಅದೆಲ್ಲವನ್ನ ಚರ್ಚೆ ಮಾಡಬೇಕಾಗಿದೆ. ಇಲ್ಲಿ ಇಲ್ಲಿಯ ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಪ್ರಮುಖ ಆರೋಪಿಯ ಸತ್ಯಾಸತ್ಯತೆ ಹೊರಗೆ ಬರತಕ್ಕಂಥದ್ದು ಒಂದು ಭಾಗ. ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು, ಯಾವ ಕಾರಣಕ್ಕೋಸ್ಕರವಾಗಿ ಅದನ್ನು ಸರ್ಕ್ಯುಲೇಟ್ ಮಾಡಿದ್ರು, ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು. ಇದನ್ನ ಇಲ್ಲಿರ್ತಕ್ಕಂಥ ಪ್ರಶ್ನೆ ದೊಡ್ಡ ಅಪರಾಧ. ಇಲ್ಲಿ ಏನು ನೀವು SIT ಕೊಟ್ಟಿದ್ದೀರಿ, ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಟಿ CM. ಇದ್ರ ಬಗ್ಗೆ ಸುದೀರ್ಘವಾಗಿ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡೋಣ, ಸಮಾಧಾನ. ಸಾವಿರಾರು ಜನ, ನೂರಾರು ಜನ ಹೆಣ್ಣು ಮಕ್ಕಳ ಜೀವನ ಬೀದಿಪಾಲಾಗಿದೆ. ಅದಕ್ಕೆ ಕಾರಣ ಆಗಿರ್ತಕ್ಕಂಥ ಮಹಾನ್ ನಾಯಕನ ಮುಖವಾಡ ಸಹ ನಾನು ಬಯಲ್ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಚಾಲೆಂಜ್ ಹಾಕಿದ್ದಾರೆ. ಸ್ನೇಹಿತರೆ, ಹಿಂದೆ HD ದೇವೇಗೌಡರು DK ಶಿವಕುಮಾರ್ ಅವರ ಕುಟುಂಬದ ಒಂದು ಪ್ರಕರಣನ ನೆನಪು ಮಾಡಿದ್ರು. ಅದು ನೆನಪಿರ್ಬೋದು ನಿಮಗೆ. 9 ವರ್ಷದ ಒಬ್ಬ ಹೆಣ್ಣು ಮಗಳನ್ನು ಕಿಡ್ನಾಪ್ ಮಾಡಿ ಎದರಿಸಿ ಬೆದರಿಸಿ ಅವರ ಆಸ್ತಿಯನ್ನು ಈ DK ಕುಟುಂಬದವರು ಬರೆಸ್ಕೊಂಡಿದ್ದಾರೆ ಅಂತಕ್ಕಂಥ ಆರೋಪವನ್ನು HD ದೇವೇಗೌಡರು ಸುದೀರ್ಘ ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ಮಾಡಿದ್ರು. ಅದರ ಸಿಟ್ಟನ್ನು ತೀರಿಸಿಕೊಳ್ಳೋದಕ್ಕೆ ಮಹಾಪ್ರಭುಗಳು ಅಂದ್ರೆ ಕುಮಾರಸ್ವಾಮಿ ಅವರು ಮೆನ್ಷನ್ ಮಾಡ್ತಾ ಇರ್ತಕ್ಕಂಥ ಇಂಡೈರೆಕ್ಟ್ ಆಗಿ DKಶಿ ಅವರು ಈ ಪೆನ್ ಡ್ರೈವ್ ಪ್ರಕರಣನ ಚುನಾವಣೆ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಪೆನ್ ಡ್ರೈವ್ ಬಗ್ಗೆ ಮಾಹಿತಿ ಇದ್ರೂ, ಅದು ಮೊದಲೇ ಸಿಕ್ಕಿದ್ರು, ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳದೆ ಕಾಂಗ್ರೆಸ್ನ ಮಹಾನ್ ನಾಯಕ DCM ಸಾಹೇಬ್ರು ಹಂಚಿದ್ದಾರೆ ಅನ್ನೋದು HD ಕುಮಾರಸ್ವಾಮಿ ಅವರ ಆರೋಪ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.